ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಫೈಟ್ ನಡೀತಾ ಇದೆ. ವಚನಾನಂದ ಶ್ರೀಗಳ ಪದಚ್ಯುತಿಗೆ ಒತ್ತಡ ಕೇಳಿಬಂದಿತ್ತು. ಅಂದ್ರೆ ಟ್ರಸ್ಟ್ನ ಸದಸ್ಯರು ಪದಚ್ಯುತಿಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ರು. ಯಾವಾಗ ಈ ವಿಷಯ ಭಕ್ತರಿಗೆ ಗೊತ್ತಾಯಿತು, ವಚನಾನಂದ ಶ್ರೀಗಳ ಪರವಾಗಿ ಭಕ್ತರು ನಿಂತುಕೊಂಡಿದ್ದಾರೆ. ಹಾಗಾಗಿ ಈ ವಿಷಯದಲ್ಲಿ ಈಗ ಭಕ್ತರು ವರ್ಸಸ್ ಟ್ರಸ್ಟ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಶ್ರೀಗಳ ಪದಚ್ಯುತಿ ಬೇಡ ಅಂತ ಹೇಳಿ ಮಠದ ಭಕ್ತರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಮಠ ಬಿಟ್ಟು ಹೋಗಬೇಡಿ ಅಂತ ಹೇಳಿ ಭಕ್ತರು ಹಠ ಹಿಡಿದು ಕೂತಿದ್ದಾರೆ. ನೀವು ಮಠದಲ್ಲೇ ಇರಿ, ನಮ್ಮ ಬೆಂಬಲ ನಿಮಗಿದೆ ಅಂತ ಭಕ್ತರು ಹೇಳ್ತಾ ಇದ್ದಾರೆ. ಟ್ರಸ್ಟ್ನವರೇ ಸರಿ ಇಲ್ಲ, ಹಣ ದುರ್ಬಳಕೆಯನ್ನ ಅವರೇ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಭಕ್ತರು ಮಾಡ್ತಾ ಇದ್ದಾರೆ. 5 ವರ್ಷಗಳಿಂದ ಟ್ರಸ್ಟಿಗಳು ಯಾಕೆ ಬದಲಾವಣೆ ಆಗಿಲ್ಲ, ಟ್ರಸ್ಟಿಗಳಿಂದಲೇ ವಂಚನೆ ಆಗಿದೆ ಅಂತ ಹೇಳಿ ಶ್ರೀಗಳು ಮತ್ತೆ ಭಕ್ತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೀಗ ಟ್ರಸ್ಟಿಗಳನ್ನೇ ಹೊರಗಡೆ ಹಾಕಬೇಕು, ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಠದ ಭಕ್ತರು ತೀರ್ಮಾನಕ್ಕೆ ಬಂದಿದ್ದಾರೆ. ಹೊಸ ಟ್ರಸ್ಟಿಗಳ ನೇಮಕಕ್ಕೆ ಮುಂದಾಗಿದ್ದಾರೆ. ಶ್ವಾಸಗುರು ಸೇಫ್ ಆಗೋದು ಬಹುತೇಕ ಗ್ಯಾರಂಟಿ ಅಂತ ಹೇಳಿ ಈ ಬೆಳವಣಿಗೆ ತೋರಿಸ್ತಾರೆ. ಪಂಚಮಸಾಲಿ ಮಠದಿಂದ ವಚನಾನಂದ ಶ್ರೀ ಪದಚ್ಯುತಿ ವಿಚಾರವಾಗಿ ಪದಚ್ಯುತಿ ಖಂಡಿಸಿ ಕೋರ್ಟ್ ಮೊರೆ ಹೋಗೋದಕ್ಕೆ, ಅಂದ್ರೆ ಕಾನೂನು ರೀತಿಯಲ್ಲಿ ಸಮರ ಮಾಡೋದಕ್ಕೂ ಕೂಡ ಭಕ್ತರು ಚಿಂತನೆಯನ್ನ ನಡೆಸಿದ್ದಾರೆ. ಸ್ವಾಮೀಜಿ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಟ್ರಸ್ಟಿಗಳು ಏನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಸರಿಯಾದಂತ ಸಾಕ್ಷಿಗಳಿಲ್ಲ, ದಾಖಲೆಗಳಿಲ್ಲ. ರಾತ್ರೋರಾತ್ರಿ ಬರ್ತಾರೆ, ಪದಚ್ಯುತಿ ನೋಟಿಸ್ ಅನ್ನು ಅಂಟಿಸಿ ಹೋಗಿದ್ದಾರೆ. ಟ್ರಸ್ಟಿಗಳೇ ಹಣವನ್ನ ದುರ್ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ, ಪುರಾವೆಗಳಿದೆ. ಹಾಗಾಗಿ ಆ ಸಾಕ್ಷಿಗಳನ್ನ ನಾವು ಕೋರ್ಟ್ಗೆ ಕೊಡ್ತೀವಿ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಭಕ್ತರು ಹೇಳಿದ್ದಾರೆ. ಜೊತೆಗೆ ಆ ಹೋರಾಟಕ್ಕೆ ಬೇಕಾದಂತ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಹುತೇಕ ನಾಳೆ ಕೋರ್ಟ್ಗೆ ಸಾಕ್ಷಿಗಳನ್ನ ನೀಡಿ ಕಚೇರಿಗೆ ಹಾಕಿರುವಂತ ಬೀಗ ತೆಗೆಸೋದಕ್ಕೆ ಸ್ವಾಮೀಜಿ ಹಾಗೇನೆ ಭಕ್ತರು ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಈಗ ಕಾನೂನು ರೀತಿಯಲ್ಲಿ ಹೋರಾಟಕ್ಕೆ ಮಠದ ಭಕ್ತರು ಮತ್ತೆ ಸ್ವಾಮೀಜಿಗಳು ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ನಾಳೆ ಬಹುತೇಕ ಸಾಕ್ಷಿಗಳ ಜೊತೆ ಕೋರ್ಟ್ಗೆ ಹೋಗ್ತಾರ. ಇವತ್ತೇನ್ ಬೆಳವಣಿಗೆ ನಡೀತಾ ಇದೆ? ಸರ್ ಮಿತಾ, ಏನು ಹರಿಹರ ಪಂಚಮಸಾಲಿ ಪೀಠದ ಈಗಾಗಲೇ ಏನು ವಚನಾನಂದ ಶ್ರೀಗಳನ್ನ ಪೀಠ ಏನು ಮಠದಿಂದ ಈಗ ಪದಚ್ಯುತಿ ಮಾಡಲಾಗಿದೆ, ಏನು ಕಮಿಟಿ ಟ್ರಸ್ಟ್ನವರು. ಈಗ ಆದ್ರೆ ಸ್ವಾಮೀಜಿ ಬೆಂಬಲವಾಗಿ ಭಕ್ತರು ಹಾಗೂ ಮಾಜಿ ಶಾಸಕ ಶಿವಶಂಕರ್ ಅವರು ಸ್ವಾಮೀಜಿ ಬೆನ್ನಿಗೆ ನಿಂತಿರುವಂತದ್ದು. ಈಗಾಗಲೇ ಏನು ಟ್ರಸ್ಟಿ ಅವರು ನಿನ್ನೆ ಬಂದಂತ ಸಂದರ್ಭದಲ್ಲಿ ಒಂದು ಸಭೆ ಮಾಡಿ ಅವ್ರನ್ನ ಪದಚ್ಯುತಿ ಮಾಡಿ ಅಲ್ಲಿ ಇದ್ದಂತ ಕೆಲ ಕಚೇರಿಗಳಿಗೆ ಒಂದಿಷ್ಟು ಬೀಗಗಳನ್ನ ಹಾಕಿ ಸೀಲ್ಗಳನ್ನ ಹಾಕಿ ಹೋಗುವಂತ ಕೆಲಸವನ್ನ ಮಾಡಿದ್ರೆ. ಹಾಗಾಗಿ ಈಗ ಇವರು ಕೂಡ ಏನೋ ಭಕ್ತರು ನೇರವಾಗಿ ನಾವೇ ಹೊಡೆಯೋದು ಬೇಡ, ಇದನ್ನ ಕಾನೂನು ಮುಖಾಂತರನೇ ಎದುರಿಸೋಣ ಅಂತ ಹೇಳ್ಬಿಟ್ಟು ಈಗ ಸ್ವಾಮೀಜಿ, ಯಾಕಂದ್ರೆ ನೀವು ಕೊನೆಯ ಕಾಲದವರೆಗೂ ನೀವು ಇದೇ ರೀತಿ ಇಲ್ಲೇ ಇದ್ದು ನಮ್ಮ ಸಮಾಜಕ್ಕೆ ಒಂದು ಸಮಾಜಮುಖಿ ಕೆಲಸವನ್ನು ಮಾಡಬೇಕು, ಅದಲ್ಲದೆ ಕೂಡ ನೀವು ಶ್ವಾಸ ಕೇಂದ್ರವನ್ನು ಕೂಡ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಈಗೆಲ್ಲ ಒಮ್ಮತದ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈ ಭಕ್ತರುಗಳು. ಆದ್ರೆ ಈ ಹಿಂದೆ ಏನಿತ್ತು, ಟ್ರಸ್ಟಿ ಅವರು ಶ್ವಾಸ ಕೇಂದ್ರ ಅಥವಾ ಈ ಒಂದು ಪಂಚಮಸಾಲಿ ಪೀಠ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ರಿ ಅಂತ ಆಪ್ಷನ್ ಇಟ್ಟಿದ್ರು. ಆದ್ರೆ ಗುರುಗಳು ಅದ್ಯಾವುದೋ ಅವ್ರ ಮಾತು ಕೇಳಿಲ್ಲ ಅಂತ ಹೇಳಿ ಇನ್ನೂ ಒಂದಿಷ್ಟು ಹಲವಾರು ಅವರ ಮೇಲೆ ಒಂದು ಸ್ವಾಮೀಜಿಗಳ ಮೇಲೆ ಆರೋಪಗಳನ್ನ ಮಾಡಿ ಈಗ ಪದಚ್ಯುತಿ ಮಾಡಿರುವಂತದ್ದು. ಅದಲ್ಲದೆ ಕೂಡ ಒಂದು 12 ಪುಟಗಳ ಆರೋಪಗಳನ್ನು ಸ್ವಾಮೀಜಿ ಮೇಲೆ ಈಗ ಸದ್ಯ ಮಾಡಿರುವಂತದ್ದು ಟ್ರಸ್ಟಿ ಅವರು. ಅದರಲ್ಲಿ ಏನು ಮಕ್ಕಳನ್ನ ಮಠದಲ್ಲಿದ್ದಂತ ಮಕ್ಕಳ ಜೊತೆ ಏನು ಅವ್ರನ್ನ ಮಸಾಜ್ಗಳನ್ನ ಮಾಡಿಸ್ಕೊಂತಿದ್ರು, ಅದಲ್ಲೇ ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದನೆ ಮಾಡ್ತಿದ್ರು ಅಂತ ಈ ರೀತಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಲಾಗಿದೆ. ಆದ್ರೆ ಆ ಆರೋಪಕ್ಕೆ ಯಾವುದೂ ಕೂಡ ದಾಖಲೆಗಳ ಏನು ಈ ಟ್ರಸ್ಟಿಗಳಿಗೆ ಬೆಳೆ ಇಲ್ಲ. ಹಾಗಾಗಿ ಸ್ವಾಮೀಜಿ ಅವರು ಕೂಡ ಹೇಳ್ತಿರುವಂತದ್ದು, ಈಗ 15 ಕೋಟಿಗೂ ಅಧಿಕ ಹಣ ಬಂದಿತ್ತು ಸರ್ಕಾರದಿಂದ. ಅದಲ್ಲದೆ ಭಕ್ತರು ಕೂಡ ಒಂದಿಷ್ಟು ದೇಣಿಗೆ ಕೊಟ್ಟಿದ್ರು, ಆ ದೇಣಿಗೆ ಹಣವನ್ನು ಕೂಡ ಬಳಕೆ ಮಾಡ್ಕೊಂಡಿದ್ರೆ ಅದಕ್ಕೆಲ್ಲ ಪೂರಕವಾದ ದಾಖಲೆಗಳು ನಮ್ಮ ಬಳಿ ಇದೆ ಅಂತ ಹೇಳಿ ಭಕ್ತರು ಇವರೆಲ್ಲ ಹೇಳ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ ಎಲ್ಲಾ ಗಲಾಟೆ ಗದ್ದಲಗಳು ಕೂಡ ಈಗ ಸದ್ಯ ಕೋರ್ಟ್ ಮೆಟ್ಟಲ್ಲಿ ಹೇರುವಂತಹ ಹಂತವನ್ನ ಕಂಡಿರುವಂತದ್ದು. ಸದ್ಯಕ್ಕೆ ಇವತ್ತು ಏನು ಯಾರು ಕೂಡ ಮಠದ ಬಳಿ ಬಂದಿಲ್ಲ, ಹಾಗಾಗಿ ಕಾದ್ ನೋಡುವ ತಂತ್ರವನ್ನ ನೋಡಿರುವಂತದ್ದು. ನಾಳೆ ಇಲ್ಲ ಏನು ಕೋರ್ಟ್ ಮೊರೆ ಹೋಗಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಈಗ ಭಕ್ತರು ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಸಂಜಯ್. ಕೊಲ್ಲಿ ಯುದ್ಧಕ್ಕೆ ತೆರೆ ಬೀಳ್ತಾ ಇಲ್ಲ, ಸಂಕಷ್ಟಗಳು ತಪ್ತಾ ಇಲ್ಲ. ಅಮೆರಿಕ ವಶದಲ್ಲಿದೆ ಹರ್ಮುಜ್ ಜಲಸಂಧಿ. ಇರಾನ್ಗೆ ನಿರ್ಬಂಧವನ್ನ ಹೇರಿದೆ ಅಮೆರಿಕ. ಪ್ರತಿ ಹಡಗಿಗೆ 18 ಕೋಟಿ ಶುಲ್ಕವನ್ನ ಇರಾನ್ ವಿಧಿಸಿತ್ತು. ಇರಾನ್ ಆರ್ಥಿಕತೆಗೆ ಈಗ ಟ್ರಂಪ್ ಕೈ ಹಾಕಿದ್ದಾರೆ, ಅಮೆರಿಕ ಕೈ ಹಾಕಿದೆ. ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್. ಈ ಬೆಳವಣಿಗೆ ಬೆನ್ನಲ್ಲೇ ಯಾವ ಬಂದರನ್ನು ನಾವು ಬಿಡೋದಿಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದೆ. ಕೊಲ್ಲಿ ಕಡಲ ತೀರ ಎಲ್ರಿಗೂ ಮುಕ್ತ ಆಗಬೇಕು, ಇಲ್ಲ ಅಂತಂದ್ರೆ ಯಾವ ಪ್ರದೇಶವೂ ಸುರಕ್ಷಿತ ಆಗಿರೋದಿಲ್ಲ. ಮಾಂಡೇಬ್ ಮಾರ್ಗ ಬಂದ್ ಅಂತಿರುವಂತ ಹೌತಿಗಳಿಂದ ಈಗ ಬೆದರಿಕೆಯನ್ನ ಹಾಕಲಾಗ್ತಿದೆ. ಇರಾನ್ ಆರ್ಥಿಕತೆಗೆ ಪೆಟ್ಟನ್ನ ಕೊಡೋದಕ್ಕೆ ಟ್ರಂಪ್ ಹರ್ಮುಜ್ ಜಲಸಂಧಿಗೆ ಕೈ ಹಾಕಿದ್ದಾರೆ. ತನ್ನ ವಶಕ್ಕೆ ಅಮೆರಿಕ ಹರ್ಮುಜ್ ಜಲಸಂಧಿಯನ್ನ ಪಡ್ಕೊಂಡಿದೆ. ಅಂದ್ರೆ ಅಮೆರಿಕಾದ ನಡೆ ಬಗ್ಗೆ ಕುತೂಹಲ ಇತ್ತು, ಯಾವಾಗ ಮಾತುಕತೆ ಅಥವಾ ಸಂಧಾನ ವಿಫಲವಾಯಿತು. ಆಗ ಈಗ ಹರ್ಮುಜ್ ಜಲಸಂಧಿಗೆ ಅಮೆರಿಕ ಕೈ ಹಾಕಿರೋದ್ರಿಂದ ಇರಾನ್ ಮುಂದಿನ ನಡೆ ಬಗ್ಗೆ ಕುತೂಹಲ ಇದೆ. ಈ ಬೆನ್ನಲ್ಲೇ ಅಮೆರಿಕ ಹಾಗೇನೆ ಇರಾನ್ ನಡುವೆ 2ನೇ ಸುತ್ತಿನ ಚರ್ಚೆ ನಡೆಯುತ್ತಾ?
ಇನ್ನೆರಡು ದಿನಗಳಲ್ಲಿ ಎರಡನೇ ಸುತ್ತಿನ ಶಾಂತಿ ಸಭೆ ನಡೆಯುತ್ತೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ ಕಡೆಯಿಂದ ಪ್ರಸ್ತಾವನೆ ಬಂದಿದೆ ಈ ಬಗ್ಗೆ ಅಂತ ಟ್ರಂಪ್ ಹೇಳಿದ್ದಾರೆ. ಮತ್ತೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲೇ ಎರಡನೇ ಸುತ್ತಿನ ಚರ್ಚೆಗೆ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳಿ ಮಾಹಿತಿ ಇದೆ. ಜಿನಿವಾ ಅಥವಾ ಇಸ್ಲಾಮಾಬಾದ್ನಲ್ಲೇ ಸಭೆ ನಡೆಯುವಂತ ಚಾನ್ಸಸ್ ಇದೆ ಅನ್ನೋ ಮಾಹಿತಿ ಇದೆ. ಎರಡನೇ ಸಂಧಾನ ಸಭೆಗೆ ಈಗ ತೆರೆಮರೆಯಲ್ಲಿ ಕಸರತ್ತುಗಳು ನಡೀತಾ ಇದೆ. ಇರಾನೇ ಪ್ರಸ್ತಾವನೆ ಇಟ್ಟಿದೆ ಮಾತುಕತೆಗೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಹಾಗಾಗಿ ಇನ್ನೆರಡು ದಿವಸದಲ್ಲಿ ಈ ಬೆಳವಣಿಗೆ ನಡೆಯುವಂತ ಚಾನ್ಸಸ್ ಇದೆ.